ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. मैं आज आप सभी के सम्मुख एक ऐसे अवसर पर उपस्थित हूं जब हम सब के हृदय में एक ही भावना है, जीवन रक्षा की आकांक्षा. आदरणीय प्रधानमंत्री नरेंद्र मोदी जी के जन्म दिवस के अवसर पर 17 सितंबर 2025 को अखिल भारतीय तेरापंथ युवक परिषद और स्वास्थ्य मंत्रालय भारत सरकार की साझा अगुवाई में विश्व का सबसे बड़ा रक्तदान अभियान आयोजित किया जा रहा है. यह केवल एक शिविर नहीं है, बल्कि एक राष्ट्रीय चेतना का उत्सव है. इसके पहले भी अखिल भारतीय तेरापंथ युवक परिषद ने 2022 में 2.5 लाख से अधिक यूनिट रक्त एकत्र करके बड़ा कीर्तिमान स्थापित किया था. आज वही ऊर्जा, वही दृढ़ संकल्प, वही जन जागरूकता फिर से जाग रही है. यह अभियान आपकी देशभक्ति और आपकी मानवता का प्रतीक है. इस अभियान को आगे बढ़ाने के लिए मैं भारत सरकार के स्वास्थ्य मंत्रालय की तरफ से अखिल भारतीय तेरापंथ युवक परिषद को बहुत बहुत बधाई देता हूं. मैं आप सभी का आह्वान करता हूं कि आप अपनी सहभागिता से इस अभियान को सफल. ಇಂದು ನಮ್ಮ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ವತಿಯಿಂದ ನಡೆದಿರುವಂಥದ್ದು ಒಂದು ಮೇಲಿನ ಸಭೆಯ ನಂತರ ರಾಜ್ಯಪಾಲರಿಗೆ ನಮ್ಮ ಕೆಲವು ನಿರ್ಣಯ ಬಗ್ಗೆ ಹಾಗೂ ನಮ್ಮ ನಿಲುವು ಬಗ್ಗೆ ಅವ್ರಿಗೆ ಪತ್ರಿಕೆ ಮೂಲಕ ನಾವು ನೀಡಿದ್ದೀವಿ. ನಮ್ಮ ಆಕ್ಷೇಪ ಏನು ವ್ಯಕ್ತಪಡಿಸಿದ್ವಿ ಅದ್ರ ಬಗ್ಗೆನೂ ಕೂಡ ಒಂದು ಚರ್ಚೆ ಮಾಡಿದ್ದೀವಿ. ಈ ಜಾತಿ ಸಮೀಕ್ಷಾ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ಸರ್ಕಾರ, ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಸಬ್ಕಾಸ್ಟ್ಗಳ ಒಂದು ಆರ್ಟಿಫಿಷಿಯಲ್ ಆಗಿ ಸೇರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. 47 ಒಂದು ಸಬ್ಕಾಸ್ಟ್ಗಳನ್ನು ಸೇರಿಸಿರೋದು ಬರೀ ಈ ಪಟ್ಟಿಯಲ್ಲಿ ಅಧಿಕೃತವಾದಂತಹ ಹಿಂದೆ ಇರುವಂತದ್ದು ಯಾವುದೇ ಪಟ್ಟಿಯಲ್ಲಿ ಇಲ್ಲ. ಅದು ಮತಾಂತರಕ್ಕೆ ಒಂದು ಅವಕಾಶ ಕೊಡುವಂತದ್ದು ದೃಷ್ಟಿಯಲ್ಲಿ ಸಹ ಅದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಅದು ನಿಲ್ಲಿಸಬೇಕಾಗಿದೆ. ವೈಜ್ಞಾನಿಕ ರೀತಿಯಲ್ಲಿ ಅವರು ಸಮೀಕ್ಷೆಯನ್ನು ನಡೆಸಲಿ. ಮತ್ತೆ ಆ ತರಾತುರಿಯಿಂದ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ದಸರಾ ಸಮಯದಲ್ಲಿ ಆಚರಣೆ ನಡೀತಾ ಇದೆ, ಏನೇನೋ ನಡೀತಾ ಇದೆ ರಾಜ್ಯದಲ್ಲಿ, ಅದಕ್ಕೆ ಗಮನವನ್ನು ಕೊಡ್ಲಿ. ಜೊತೆಗೆ ಇಲ್ಲಿ ನಮ್ಮ ಈ ಸಮೀಕ್ಷೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಅತ್ಯಂತ ಒಂದು ತಾಳ್ಮೆಯಿಂದ ಬೇಕಾಗಿರುವಂತದ್ದು ಏನೇನು ವ್ಯವಸ್ಥೆ ಇದೆ ಅದನ್ನ ಮಾಡ್ಲಿ. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಸಮೀಕ್ಷೆ ನಡೀತಾ ಇರುವಂತದ್ದು, ಜಾತಿ ಗಣತಿ ನಡೀತಾ ಇರುವಂತದ್ದು, ಅಧಿಕೃತವಾಗಿ ಸಂವಿಧಾನದ ಮಾನ್ಯತೆ ಇರುವಂತದ್ದು ಏನು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು, ಅದಕ್ಕೆ ಒಂದು ಬೆಂಬಲವನ್ನು ಕೊಡಬೇಕಾಗಿದೆ. ಅದು ಅಧಿಕೃತವಾದಂತಹ ಒಂದು ಸಮೀಕ್ಷೆ, ಅದು ಅಧಿಕೃತವಾದಂತಹ ಒಂದು ಗಣತಿ. ಅದಕ್ಕಾಗಿ ಅದರ ಬೆಂಬಲಕ್ಕಾಗಿ ನಾವೆಲ್ಲರೂ ನಿಲ್ಬೇಕಾಗಿದೆ. 519.6 ಮೀಟರ್ 519.6 ಮೀಟರ್ ಈಗಿರ್ತಕ್ಕಂಥದ್ದು. ಇದರಿಂದ 524.256 ಮೀಟರ್, ಫೀಟ್ ಅಲ್ಲ ಮೀಟರ್. ಇದನ್ನ ಎತ್ತರಿಸಲಿಕ್ಕೆ ನಮಗೆ ಟ್ರಿಬ್ಯುನಲ್ನವರು ಅವಾರ್ಡನ್ನು ಕೊಟ್ಟಿದ್ದಾರೆ. ಇದನ್ನು ಎತ್ತರಿಸೋದ್ರಿಂದ 75,000 ಎಕರೆಗೂ ಹೆಚ್ಚು ಜಮೀನು ಮುಳುಗಡೆ ಆಗ್ತದೆ. ಈ ಹಿನ್ನೀರು ಈ ಎತ್ತರಿಸೋದ್ರಿಂದ ಹಿನ್ನೀರು ಆಗುತ್ತಲ್ಲ, ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ. 75,000ಕ್ಕೂ ಹೆಚ್ಚು ಎಕರೆ. ಅದಕ್ಕೆ ಆ ಭೂಮಿಗೆ ಪರಿಹಾರ ಕೊಡಬೇಕು.
ಸುಮಾರು 5 ಲಕ್ಷ ಹೆಕ್ಟೇರ್ 5 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ನೀರಾವರಿ ಆಗ್ತದೆ. ಸೊ ಅವರ ಅಭಿಪ್ರಾಯದ ಪ್ರಕಾರ ಮತ್ತು ರೈತ ಸಂಘಟನೆಗಳ ಅಭಿಪ್ರಾಯದ ಪ್ರಕಾರ ನಮಗೆ ಕನಿಷ್ಠ ಸರಿ ಜಮೀನಿಗೆ ಸರಿ ನೀರಾವರಿ ಜಮೀನಿಗೆ 40 ಲಕ್ಷ ಕೊಡಬೇಕು. ಸರಿ ಜಮೀನಿಗೆ ನೀರಾವರಿ ಜಮೀನಿಗೆ 40 ಲಕ್ಷಕ್ಕೂ ಹೆಚ್ಚು. ಆಮೇಲೆ ಒಣ ಭೂಮಿಗೆ 30 ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಅಂತೇಳಿ ರೈತರು, ಹೋರಾಟಗಾರರು, ಮಂತ್ರಿಗಳು, MLAಗಳು ಆ ಭಾಗದಲ್ಲಿ ಹೇಳಿದ್ದಾರೆ. ನಾವು ಇವತ್ತು ಸರಿ ಜಮೀನಿಗೆ 40 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಒಣ ಭೂಮಿಗೆ 30 ಲಕ್ಷ, ಒಣ ಭೂಮಿಗೆ 1 ಎಕರೆಗೆ 40 ಲಕ್ಷ 30 ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ಉದ್ದೇಶವನ್ನಿಟ್ಟುಕೊಂಡು ಧರ್ಮ ನಿರಪೇಕ್ಷ ಮಾತೃತ್ವ ಭಾವನೆಯನ್ನು ಸ್ಥಾನಮಾನ ಮತ್ತು ಕೊಡಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೆ. ನಂಬರೇನು ಮಾಡೀನಿ. ನಮ್ಮ ಯಾದಗಿರಿಯಲ್ಲಿ ಇನ್ನೂ ಎಷ್ಟೇ ಜನರು ಇರಲಿ, ಈ ಅಲ್ಪಸಂಖ್ಯಾತರ ತೃತೀಯ ಲಿಂಗದವರು ಇರ್ಬೋದು, ಇವ್ರು ದೇವದಾಸರು ಯಾರಿದ್ರು, ಯಾದಗಿರಿಯ ನಾಗರಿಕತೆದು ನಿಮ್ಮಲ್ಲಿ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಎಲ್ಲ ಇತ್ತಪ್ಪ ಅಂದ್ರೆ ನಮ್ಮಲ್ಲಿ ಮಾತ್ರ ನಾನು ಪ್ರಾಮಾಣಿಕವಾಗಿ 100% ನಿಮಗೆ ಮೊದಲ ಸೈಟುಗಳು ಕೊಟ್ಟ ಮೇಲೆ ನಾನು ಬೇರೆಯವ್ರಿಗೆ ಕೊಡಿಸ್ಲಿಕ್ಕೆ ವಿಚಾರ ಮಾಡ್ತೀನಿ. ಯಾಕೆ ಹೇಳ್ತೀನಿ ಅಂದರೆ ನಾವು ಆಶ್ರಯ ಕಮಿಟಿದ ಅಧ್ಯಕ್ಷರಾಗಿದ್ದದಕ್ಕೆ ನನ್ನ ಕೈಗೆ ಅಧಿಕಾರ ಅದ ಅಂತ ಹೇಳ್ತೀನಿ. ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವ ಬಂದ್ರೂ ನಿಮಗೆ ಮೊದಲ ಪ್ರಥಮ ಆದ್ಯತೆ ಕೊಡ್ತೀನಿ ನಾನು. ಅವರದು ಸಹಕಾರದಿಂದ ಸಪೋರ್ಟಿಂದ ಈ ಹೆಲ್ತ್ ಕ್ಯಾಂಪ್ ಸಾಧ್ಯ ಇದೆ. ಮೊನ್ನೆ ಅವರು ಕೋಲಿವಾಡ ಗವರ್ಮೆಂಟ್ ಸ್ಕೂಲಲ್ಲಿ ಆರೋ ಪ್ಲಾಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಜಿಲ್ಲಾ ಆಡಳಿತ ವತಿಯಿಂದ, ಅಡ್ಮಿನಿಸ್ಟ್ರೇಷನ್ ವತಿಯಿಂದ ವಿ ಥ್ಯಾಂಕ್ ಯು ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಫಾರ್ ಆರ್ಗನೈಸಿಂಗ್ ದಿಸ್ ಹೆಲ್ತ್ ಕ್ಯಾಂಪ್. ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ಅವರ ಒಂದು ಆರೋಗ್ಯ ಕಾಪಾಡತಕ್ಕಂತ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜೇಶ್ವರಿ ಗುತ್ತಿದಾರ್ ಮೇಡಮ್ ಅವರು ಅತ್ಯಂತ ವಿನೂತವಾಗಿ ಫಸ್ಟ್ ಕರ್ನಾಟಕದಲ್ಲಿ ಇಲ್ಲ ಇಂಡಿಯಾದಲ್ಲಿ ಕೂಡ ಈ ಒಂದು ಅಲ್ಪಸಂಖ್ಯಾತರಿಗೆ ಹಾರ್ಮೋನ್ ಟೆಸ್ಟ್ ಮಾಡತಕ್ಕಂತ ಒಂದು ಆರೋಗ್ಯ ಶಿಬಿರ ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲಾದ್ರೂ ಇದ್ದು ನಮ್ಮ ದಾರ್ನಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಂತ ಹೇಳಿ ಸಂತೋಷ ಆಗ್ತದೆ. ಎಲ್ಲೇ ಮೀರಿ ನಿಸರ್ಗದ ಮಣ್ಣಲ್ಲಿ ನೀವು ಇದ್ದೀರಿ. ಈಗ ನಿಮ್ಮತನ ಎಷ್ಟಿದೆ ಅನ್ನೋದನ್ನು ಅಂಕೆ ಸಂಖ್ಯೆಯನ್ನು ಕರಾರುವಕ್ಕಾಗಿ ನಮೂದಿಸಿ ದಯವಿಟ್ಟು ನಿಮ್ಮವರನ್ನು ಹತ್ತಿರದ ತಾಲೂಕಿನ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗೆ ಕರೆತರುವ ಮುಖಾಂತರ ನಿಮ್ಮ ಸಂಖ್ಯೆಗಳನ್ನು ನೋಂದಾಯಿಸಿ ಈ ಕಾರ್ಯಕ್ಕೆ ಯಶಸ್ವಿ ಮಾಡೋದಕ್ಕೆ 45 ದಿವಸ ಸರ್ಕಾರ ಅವಕಾಶ ಕೊಟ್ಟಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.